ಬೇರೆ ಕಡೆ ಇರ್ಬೋದು, ಜನ ಹೋಗಿ ಒಂದೇ ಸರಿ ಮಾಡ್ತಾ ಇದ್ದಾರೆ ಅಂದರೆ ಜನರಲ್ಲಿ ಆತಂಕ ಇದೆ ಅಂತ ಅರ್ಥ ಅಲ್ವಾ? ಈ ಆತಂಕಕ್ಕೆ ಕಾರಣ ಯಾರು? ನಾವಾ? ಚುನಾವಣೆ ಆಯೋಗ ಅಲ್ಲ? ಭಾಳ ಸ್ಪಷ್ಟವಾಗಿ ಕ್ಯಾಬಿನೆಟ್ನಲ್ಲಿ 12 ಪ್ರಶ್ನೆಗಳನ್ನು ನಾವು ಚೀಫ್ ಎಲೆಕ್ಷನ್ ಕಮಿಷನಿಗೆ ಕೇಳಿದ್ವಿ. ನಾನೇ ಖುದ್ದಾಗಿ ಹೋಗಿ ಡೆಲ್ಲಿಗೆ ಟೈಮ್ ಕೇಳಿದ್ರೆ ಟೈಮ್ ಕೊಟ್ಟಿಲ್ಲ ನಮಗೆ. ಅದು ನೀವು ಏನೇನಿದೆ ಪಾರದರ್ಶಕವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ, ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ನೀವು ಕಸ್ಕೊಳ್ಳೋ ಅಧಿಕಾರ ನಿಮಗಿಲ್ಲ ಅಂದ್ಬಿಟ್ಟು, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೇನು, ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಹಿಯರಿಂಗ್ ಮಾಡಲಾರ್ದೆ ಕೊಡಬಾರ್ದು, ಟ್ರಿಬ್ಯುನಲ್ ಸೆಟ್ಟಿಂಗ್ ಬಗ್ಗೆ ಇರ್ಬೋದು, ಇದೆಲ್ಲನೂ ಕೂಡ ಅವರಿಗೆ ಸ್ಪಷ್ಟೀಕರಣ ಕೇಳಿದ್ವಿ. ಕೊಟ್ಟಿದ್ವಾ ನಮಗೆ? ನನಗೆ ಟೈಮ್ ಕೊಟ್ಟೇ ಇಲ್ಲ. ಇವತ್ತು ವಿಜೇಂದ್ರಾಗೆ ಹೆಂಗೆ ಟೈಮ್ ಕೊಟ್ಟರು? ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ನಮ್ಮ ಒಂದು ಸರ್ಕಾರದ ಕ್ಯಾಬಿನೆಟ್ ಡಿಸಿಷನನ್ನು ನಾವು ಅವರಿಗೆ ವೈಯಕ್ತಿಕವಾಗಿ ಅಧಿಕೃತವಾಗಿ ಹೋಗಿ ಕೊಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ನಮಗೆ ಟೈಮ್ ಕೊಡಲ್ಲ, ವಿರೋಧ ಪಕ್ಷದವರಿಗೆ ಕೊಡ್ತಾರೆ ಅಂದರೆ ಯಾರು ಕೈಗೊಂಬೇರಿ ಇವರು? ಏನಾಯಿತು? ಬಿಹಾರ್ನಲ್ಲಿ ಏನಾಯಿತು? ಕೇರಳನಲ್ಲಿ ಏನಾಯಿತು? ತಮಿಳ್ನಾಡಿನಲ್ಲಿ ಏನಾಯಿತು? ಬೆಂಗಾಲ್ನಲ್ಲಿ ಏನಾಯಿತು? 91 lakh ಪೀಪಲ್ ವೇರ್ ಲೆಫ್ಟ್ ಔಟ್ ಆಫ್ ದ ವೋಟರ್ ಲಿಸ್ಟ್. ಅದರಲ್ಲಿ 30 ಲಕ್ಷ ಜನ ಟ್ರಿಬ್ಯುನಲಿಗೆ ಹೋದರು. ಎಷ್ಟು ಜನ ಆದರೂ? 1604 ಜನಕ್ಕೆ ಮಾತ್ರ ಮತದಾನದ ಹಕ್ಕು ಸಿಕ್ತು ಅವರಿಗೆ. ಇವತ್ತು ಟ್ರಿಬ್ಯುನಲ್ನಲ್ಲಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ದರು, ಶಿವಜ್ಞಾನಮ್ ಅಂತ. ಅವರು ರಾಜೀನಾಮೆ ಕೊಟ್ಬಿಟ್ರು. ಇದೆಲ್ಲ ಮಾಡಲಿಕ್ಕಾಗಲ್ಲ ನನಗೆ 15 ದಿನದಲ್ಲಿ, ಇದು ಮಾಡಬೇಕು ಅಂದರೆ ನಮ್ಗೆ 4 ವರ್ಷ ಬೇಕು ಅಂತ. ಯಾರು ಹೊಣೆಗಾರರು ಸರ್? ಕಾಂಗ್ರೆಸ್ ಪಕ್ಷನಾ? ಇಸ್ ಇಟ್ ಅವರ್ ರೆಸ್ಪಾನ್ಸಿಬಿಲಿಟಿ? ಪಾರದರ್ಶಕವಾಗಿ ಮಾಡಿ, ಯಾರದು ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಯಾರು ನಾಗರಿಕನಿದ್ದಾನೆ ಅವರಿಗೆ ಹಕ್ಕು ಕೊಡಬೇಕು ನೀವು ಮತದಾನದಂತ ಕೇಳ್ತಾ ಇರೋದು. ಪಾರದರ್ಶಕತೆ ನಾವು ಕೇಳ್ತಾ ಇದ್ದೀವಲ್ಲ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, BJP ಅವರು ಹೇಳ್ತಾ ಇದ್ದಾರಲ್ಲ ಸರಿಪಡಿಸ್ಬೇಕು ಅಂತ. ಇವನ್ ವಿ ಆರ್ ಆಲ್ಸೋ ಸೇಯಿಂಗ್ ಸರಿಪಡಿಸಿ, ರದ್ದು ಮಾಡಿಬಿಟ್ಟು ಕರ್ನಾಟಕ ಸರ್ಕಾರ ಏನು 12 ಪ್ರಶ್ನೆಗಳು ಕೇಳಿದೆ ನಿಮಗೆ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಪಾರದರ್ಶಕವಾಗಿ ಮಾಡಿ, ಮನೆಗೆ ಹೋಗಿ ಮಾಡಿ. ನಾವು ಅದೇ ಹೇಳ್ತಾ ಇರೋದು. ಅವ್ರಿಗೆ ಹೆಂಗ್ರಿ ಟೈಮ್ ಸಿಕ್ತು, ನಮ್ಗೆ ಹೆಂಗೆ ಟೈಮ್ ಕೊಡ್ತಾ ಇಲ್ಲ? ಆಮೇಲೆ ಇನ್ನೊಂದು ಕೇಳಿ